ನಮಸ್ಕಾರ ವೀಕ್ಷಕರೇ, ಆಗಸ್ಟ್ 16ರ ಒಳಗೆ ಈ ಕೆಲಸ ಮಾಡದಿದ್ದರೆ ಗ್ಯಾಸ್ ಸಿಲಿಂಡರ್ ಸಿಗಲ್ಲ, ಸಬ್ಸಿಡಿಗೂ ಬ್ರೇಕ್. ಇನ್ನು 2 ವಾರಗಳ ಅವಧಿಯಲ್ಲಿ ಗೃಹ ಬಳಕೆಯ LPG ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಈ ಕೆಲಸವನ್ನು ನೀವು ಮಾಡದೇ ಇದ್ದರೆ ನಿಮಗೆ ಇನ್ಮುಂದೆ ಗ್ಯಾಸ್ ಸಿಲಿಂಡರ್ ಸಿಗದೇ ಇರಬಹುದು. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಇಲ್ಲಿದೆ. LPG ಸಿಲಿಂಡರ್ಗೆ ಸಂಬಂಧಿಸಿದಂತೆ ಮಹತ್ವದ ಅಪ್ಡೇಟ್ಸ್ಗೆ ಹೊಸ ಗಡುವು ನೀಡಲಾಗಿದೆ. ಆಧಾರ್ ಆಧಾರಿತ ಈ KYC ಪರಿಶೀಲನೆ ಇನ್ನು ಪೂರ್ಣಗೊಳಿಸದೇ ಇರುವ ದೇಶಿ LPG ಗ್ರಾಹಕರಿಗೆ ಹೊಸ ಗಡುವು ನೀಡಲಾಗಿದೆ. LPG ಸಿಲಿಂಡರ್ ಗ್ಯಾಸ್ಗೆ ಸಂಬಂಧಿಸಿದಂತೆ ಈ KYCಯನ್ನು ಪೂರ್ಣಗೊಳಿಸಲು ಇನ್ನು ಕೇವಲ 2 ವಾರಗಳು ಮಾತ್ರ ಬಾಕಿ ಉಳಿದಿವೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಗೃಹ ಬಳಕೆ LPG ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದಂತೆ ಗ್ರಾಹಕರಿಗೆ ಅಂತಿಮ SMS ಗಳನ್ನು ಕಳುಹಿಸಲಾಗುತ್ತಿದೆ. LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಆಗಸ್ಟ್ 16ರ ಒಳಗೆ ಈ KYCಯನ್ನು ಪೂರ್ಣಗೊಳಿಸಲು ವಿಫಲರಾದವರು ಸರ್ಕಾರ ನಿಗದಿಪಡಿಸಿದ ದರದಲ್ಲಿ LPG ಸಿಲಿಂಡರ್ ಖರೀದಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ ಈ KYC ಪೂರ್ಣಗೊಳ್ಳುವವರೆಗೆ LPG ಸಬ್ಸಿಡಿಯು ಸ್ಥಗಿತವಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇನ್ಮುಂದೆ ಈ KYC ಬಾಕಿ ಉಳಿಸಿಕೊಂಡಿರುವವರು ಸರ್ಕಾರ ನಿಗದಿಪಡಿಸಿದ ದರದಲ್ಲಿ LPG ಸಿಲಿಂಡರ್ ಖರೀದಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ ಈ KYC ಪೂರ್ಣಗೊಳ್ಳುವವರೆಗೆ LPG ಸಬ್ಸಿಡಿಯು ಸ್ಥಗಿತವಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇಂಡಿಯನ್ ಕುಕಿಂಗ್ ಗ್ಯಾಸ್ನಿಂದ ಗ್ರಾಹಕರಿಗೆ ಕಳುಹಿಸಲಾದ ಮೆಸೇಜ್ನಲ್ಲಿ ದೇಶೀಯ ದರಗಳಲ್ಲಿ LPG ಸಿಲಿಂಡರ್ ಖರೀದಿಸುವುದನ್ನು ಮುಂದುವರಿಸಲು ಗ್ರಾಹಕರು ಈ KYCಯನ್ನು ಪೂರ್ಣಗೊಳಿಸಬೇಕು ಎಂದು ಹೇಳಲಾಗಿದೆ. ಗಡುವಿನ ಅವಧಿಯ ಒಳಗೆ ಗ್ರಾಹಕರು ಆಧಾರ್ ಪರಿಶೀಲನೆಯನ್ನು ಪೂರ್ಣಗೊಳಿಸದೇ ಇದ್ದರೆ LPG ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಇನ್ನು ಇಂಡಿಯನ್ ಗ್ಯಾಸ್ ಸಿಲಿಂಡರ್ನಿಂದ ಕಳುಹಿಸಲಾಗಿದೆ ಎನ್ನಲಾದ ಮೆಸೇಜ್ನಲ್ಲಿ, ಪ್ರಿಯ ಗ್ರಾಹಕರೇ, ದೇಶೀಯ ದರಗಳಲ್ಲಿ LPG ಸಿಲಿಂಡರ್ ಪಡೆಯಲು ನೀವು ಈ KYC ಮಾಡಿಸಬೇಕು. ಹಿಂದಿನ ಸೂಚನೆಗಳ ಹೊರತಾಗಿಯೂ ನೀವು ಇಲ್ಲಿಯವರೆಗೆ ನಿಮ್ಮ ಈ KYC ಮಾಡಿಸಿಲ್ಲ, ನೀವು ಇಂಡಿಯನ್ ಆಯಿಲ್ ಒನ್ ಅಪ್ಲಿಕೇಶನ್ ಮೂಲಕ ಅಥವಾ ನಿಮ್ಮ ವಿತರಕರಲ್ಲಿ ಅಥವಾ ವಿತರಣಾ ಸಿಬ್ಬಂದಿ ಮೂಲಕ ನಿಮ್ಮ ಈ KYC ಮಾಡಿಸಿಕೊಳ್ಳಬಹುದು. 16/8/2026 ಒಳಗೆ ಈ KYC ಮಾಡಿಸದಿದ್ದರೆ ಈ KYC ಪೂರ್ಣಗೊಳ್ಳುವವರೆಗೆ ನೀವು ದೇಶೀಯ ದರಗಳಲ್ಲಿ ಸಿಲಿಂಡರ್ಗಳಿಗೆ ಅನರ್ಹರಾಗಿರುತ್ತೀರಿ. ದಯವಿಟ್ಟು ನಿಮ್ಮ ಈ KYCಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಎಂದು ಮೆಸೇಜ್ನಲ್ಲಿ ತಿಳಿಸಲಾಗಿದೆ. ಸರಳ ವಿಧಾನಗಳನ್ನು ಅನುಸರಿಸುವ ಮೂಲಕ ನೀವು LPG ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಿಸಿದ ಈ KYC ಮಾಡಿಸಿಕೊಳ್ಳಬಹುದು. ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಅರ್ಹ ಗ್ರಾಹಕರಿಗೆ ನಿಮ್ಮ LPG ವಿತರಕರನ್ನು ಭೇಟಿ ಮಾಡುವ ಮೂಲಕ ಸಿಲಿಂಡರ್ ವಿತರಿಸುವ ವಿತರಣಾ ವ್ಯಕ್ತಿಯ ಮೂಲಕ ಕಡ್ಡಾಯ ಈ KYC ಜೊತೆಗೆ LPG ಗ್ರಾಹಕರಿಗೆ ಹಲವಾರು ಹೊಸ ನಿಯಮಗಳು ಆಗಸ್ಟ್ 1ರಿಂದ ಜಾರಿಗೆ ಬರಲಿವೆ. ಪ್ರತಿಯೊಬ್ಬ ರೈತ ಬಂಧುಗಳಿಗೆ, ತಾಯಂದಿರಿಗೆ, ಸಹೋದರಿಯರಿಗೆ ಹಾಗೂ ಪ್ರತಿಯೊಂದು ಕುಟುಂಬಕ್ಕೂ ಸಹ ಅತ್ಯಂತ ಮಹತ್ವದ, ಶ್ರೇಷ್ಠ ಹಾಗೂ ಹರ್ಷದಾಯಕವಾದ ಸುದ್ದಿಯೊಂದು ಹೊರಬಿದ್ದಿದೆ. ನಮ್ಮ ರಾಜ್ಯ ಸರ್ಕಾರವು ಅತ್ಯಂತ ಕಳಕಳಿಯಿಂದ ಹಾಗೂ ಬದ್ಧತೆಯಿಂದ ಜಾರಿಗೆ ತಂದಿರುವ ಅತ್ಯಂತ ಜನಪ್ರಿಯ, ಬೃಹತ್ ಹಾಗೂ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯ ಪ್ರಕ್ರಿಯೆಯು ರಾಜ್ಯಾದ್ಯಂತ ಅತ್ಯಂತ ಭರದಿಂದ ಹಾಗೂ ಪಾರದರ್ಶಕವಾಗಿ ಸಾಗುತ್ತಿದ್ದು, ಇಂದು ಅನೇಕ ಜಿಲ್ಲೆಗಳ ಲಕ್ಷಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಸಾವಿರಾರು ರೂಪಾಯಿ ಹಣವು ಜಮೆಯಾಗುತ್ತಿದೆ. ನಮ್ಮ ರಾಜ್ಯದ ಬಡ, ದಿನಗೂಲಿ, ಕೃಷಿ ಕಾರ್ಮಿಕ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಆರ್ಥಿಕ ಭದ್ರತೆಗಾಗಿ, ಮಹಿಳೆಯರ ಆತ್ಮಗೌರವ ಹಾಗೂ ಸಬಲೀಕರಣಕ್ಕಾಗಿ ಮತ್ತು ಪ್ರತಿಯೊಂದು ಮನೆಗೂ ನೆರವಿನ ಅಭಯ ಹಸ್ತವನ್ನು ಚಾಚುವ ಉದಾತ್ತ ಉದ್ದೇಶದಿಂದ ಜಾರಿಗೆ ತಂದಿರುವ ಈ ಗೃಹಲಕ್ಷ್ಮಿ ಯೋಜನೆಯು ಈಗಾಗಲೇ ಯಶಸ್ವಿಯಾಗಿ ರಾಜ್ಯದ ಕೋಟ್ಯಾಂತರ ಕುಟುಂಬಗಳಿಗೆ ನೇರ ಆಸರೆಯಾಗಿದೆ. ಪ್ರಸ್ತುತ ಈ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ, ಅಂದರೆ ಆಗಸ್ಟ್ 1ರಿಂದ 10ನೇ ತಾರೀಕಿನ ಒಳಗಾಗಿ ರಾಜ್ಯದ ಪ್ರತಿಯೊಬ್ಬ ಅರ್ಹ ಫಲಾನುಭವಿಯ ಖಾತೆಗೆ ಬಾಕಿ ಇರುವ ಕಂತುಗಳ ಹಣವನ್ನು ಸಂಪೂರ್ಣವಾಗಿ ತಲುಪಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯು ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡು ಹಣ ಬಿಡುಗಡೆ ಮಾಡುವ ಬೃಹತ್ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಿದೆ. ಇಂದು ಲಭ್ಯವಾಗಿರುವ ಅಧಿಕೃತ ಹಾಗೂ ಮೂಲ ಮಾಹಿತಿಯ ಪ್ರಕಾರ ರಾಜ್ಯದ ಸುಮಾರು 21ಕ್ಕೂ ಹೆಚ್ಚು ಪ್ರಮುಖ ಜಿಲ್ಲೆಗಳಲ್ಲಿ ಹಣ ಜಮಾ ಪ್ರಕ್ರಿಯೆಯು ನಿರಂತರವಾಗಿ ಆರಂಭಗೊಂಡಿದೆ. ಈ ಬಾರಿ ಅನೇಕ ಫಲಾನುಭವಿಗಳಿಗೆ ನಿಯಮಿತವಾಗಿ ಬರಬೇಕಾದ ಒಂದು ಕಂತಿನ ಹಣ ಅಂದರೆ 2,000 ರೂಪಾಯಿ ಜಮೆಯಾಗಿದ್ದರೆ,
ಇನ್ನು ಕೆಲವು ದಿನಗಳಲ್ಲಿ ತಾಂತ್ರಿಕ ಕಾರಣಗಳಿಂದ ಆಧಾರ್ ಜೋಡಣೆ ಸಮಸ್ಯೆಯಿಂದ ಅಥವಾ ಸಿಎಫ್ಎಂಎಸ್ ತಾಂತ್ರಿಕ ದೋಷಗಳಿಂದಾಗಿ ಹಿಂದಿನ ಕಂತುಗಳ ಹಣವನ್ನು ತಡೆ ಹಿಡಿಯಲ್ಪಟ್ಟಿದ್ದ ಫಲಾನುಭವಿಗಳ ಬರೋಬ್ಬರಿ 4,000 ರೂಪಾಯಿ ಹಾಗೂ ಕೆಲವರಿಗೆ ಒಟ್ಟಿಗೆ 6,000 ರೂಪಾಯಿಗಳವರೆಗೆ ಬಾಕಿ ಹಣವು ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗುತ್ತಿದೆ. ರಾಜ್ಯಾದ್ಯಂತ ಇರುವ ಸುಮಾರು 1,27,00,000 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಹಣವು ಹಂತ ಹಂತವಾಗಿ ಬಿಡುಗಡೆಯಾಗುತ್ತಿದ್ದು, ಪ್ರತಿಯೊಬ್ಬ ಅರ್ಹ ತಾಯಿಯ ಖಾತೆಗೂ ಹಣ ತಲುಪುವುದು ಸಂಪೂರ್ಣವಾಗಿ ಖಚಿತವಾಗಿದೆ. ಈಗ ಪ್ರಮುಖವಾಗಿ ಇಂದು ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪುತ್ತಿದೆ ಹಾಗೂ ಹಣ ಬಿಡುಗಡೆಯಾಗಿರುವ ಜಿಲ್ಲೆಗಳ ಸಂಪೂರ್ಣ ಪಟ್ಟಿಯನ್ನು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ವಿಜಯಪುರ ಜಿಲ್ಲೆ, ಕಲಬುರಗಿ ಅಂದರೆ ಗುಲ್ಬರ್ಗಾ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕೋಲಾರ ಜಿಲ್ಲೆ, ಧಾರವಾಡ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಉಡುಪಿ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಬೀದರ್ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಎಲ್ಲ 21 ಜಿಲ್ಲೆಗಳ ಲಕ್ಷಾಂತರ ಮನೆಗಳ ಯಜಮಾನಿಯರ ಖಾತೆಗೆ ಹಣ ನೇರವಾಗಿ ಡಿಬಿಟಿ ಅಂದರೆ ನೇರ ನಗದು ವರ್ಗಾವಣೆ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ತಲುಪುತ್ತಿದೆ. ಹಿರಿಯ ನಾಗರಿಕರಿಗೆ, ತಾಯಂದಿರಿಗೆ, ಅಂಗವಿಕಲರಿಗೆ ಹಾಗೂ ಎಲ್ಲ ರೀತಿಯ ಪಿಂಚಣಿದಾರರಿಗೆ ಅತ್ಯಂತ ಪ್ರಮುಖವಾದ, ಮಹತ್ವದ ಮತ್ತು ಹರ್ಷದಾಯಕವಾದ ಸುದ್ದಿಯೊಂದನ್ನು ಹೊತ್ತು ಬಂದಿದ್ದೇವೆ. ನಮ್ಮ ರಾಜ್ಯ ಸರ್ಕಾರವು ಹಂತ ಹಂತವಾಗಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಮುಖಾಂತರ ನೀಡಲಾಗುವ ವಿವಿಧ ಮಾಸಿಕ ಪಿಂಚಣಿ ಯೋಜನೆಯ ಹಣವನ್ನು ಫಲಾನುಭವಿಗಳ ನೇರ ನಗದು ವರ್ಗಾವಣೆ ಅಂದರೆ ಡಿಬಿಟಿ ಮುಖಾಂತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲು ಪ್ರಕ್ರಿಯೆ ಆರಂಭಿಸಿದೆ. ಕಳೆದ 2 ತಿಂಗಳಿಂದ ಅಂದರೆ ಜೂನ್ ಮತ್ತು ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆಯಾಗದೆ ಕಾಯುತ್ತಿದ್ದ ಲಕ್ಷಾಂತರ ಫಲಾನುಭವಿಗಳಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿದೆ. 2 ತಿಂಗಳ ಬಾಕಿ ಹಣ ಒಟ್ಟಾಗಿ ಸುಮಾರು 2,400 ರೂಪಾಯಿಗಳವರೆಗೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ತಲುಪುತ್ತಿದೆ. ನಮ್ಮ ರಾಜ್ಯಾದ್ಯಂತ ಒಟ್ಟು 31 ಜಿಲ್ಲೆಗಳಿದ್ದು ಅದರಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ಹಣ ತಲುಪಿತ್ತು. ಆದರೆ ಇನ್ನುಳಿದ ಸುಮಾರು 17ರಿಂದ 20 ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಿರಲಿಲ್ಲ. ಈಗ ರಾಜ್ಯ ಸರ್ಕಾರ ಮತ್ತು ಧನ ಸಹಾಯ ಇಲಾಖೆಗಳು ಇನ್ನುಳಿದ ಜಿಲ್ಲೆಗಳಿಗೂ ಕೂಡ ಒಂದೊಂದಾಗಿ ಹಣ ಬಿಡುಗಡೆ ಮಾಡಲು ಚಾಲನೆ ನೀಡಿವೆ. ಹಾಸನ, ಬಳ್ಳಾರಿ, ಬೆಳಗಾವಿ, ಧಾರವಾಡ, ದಾವಣಗೆರೆ, ಮಂಗಳೂರು, ಮಂಡ್ಯ, ಚಿತ್ರದುರ್ಗ, ತುಮಕೂರು, ಹಾವೇರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ರಾಮನಗರ, ರಾಯಚೂರು, ಕೊಪ್ಪಳ, ಕಲಬುರಗಿ ಹಾಗೂ ವಿಜಯಪುರ ಸೇರಿದಂತೆ ವಿವಿಧ ಜಿಲ್ಲೆಗಳ ಹಿರಿಯ ನಾಗರಿಕರು, ವಿಧವೆಯರು ಮತ್ತು ವಿಕಲಚೇತನರ ಖಾತೆಗಳಿಗೆ ಹಣ ಹಂತ ಹಂತವಾಗಿ ಜಮಾವಾಗಲು ಶುರುವಾಗಿದೆ. ನೀವು ಯಾವುದೇ ಜಿಲ್ಲೆಯವರಾಗಿದ್ದರೂ ನಿಮ್ಮ ಖಾತೆಗೆ ಪಿಂಚಣಿ ಹಣ ಬಂದಿದೆಯೇ ಇಲ್ಲವೇ ಎಂದು ತಿಳಿದುಕೊಳ್ಳುವುದು ಹೇಗೆ? ಒಂದು ವೇಳೆ ಹಣ ಇನ್ನೂ ಬಂದಿಲ್ಲ ಎಂದರೆ ಅದಕ್ಕೆ ಕಾರಣಗಳೇನು? ಬ್ಯಾಂಕಿಗೆ ಹೋಗಿ ಏನು ಪರಿಶೀಲಿಸಬೇಕು? ಈ KYC ಮತ್ತು NPCI ಮ್ಯಾಪಿಂಗ್ ಹೇಗೆ ಮಾಡಿಸಬೇಕು ಎಂಬುದನ್ನು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಹಾಗೆಯೇ ಮುಂಬರುವ ದಿನಗಳಲ್ಲಿ ಪಿಂಚಣಿ ಹಣದಲ್ಲಿ 20% ಏರಿಕೆಯಾಗುವ ಕುರಿತು ಸರ್ಕಾರದ ಹಂತದಲ್ಲಿ ನಡೆಯುತ್ತಿರುವ ಚರ್ಚೆಗಳ ಬಗ್ಗೆಯೂ ನಿಖರವಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ. ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಹಿರಿಯರು, ವೃದ್ಧಾಪ್ಯ ವೇತನ ಪಡೆಯುವವರು, ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳು, ಮನಸ್ವಿನಿ ಹಾಗೂ ಮೈತ್ರಿ ಯೋಜನೆಗಳ ಫಲಾನುಭವಿಗಳು ಪ್ರತಿ ತಿಂಗಳು ಈ ಪಿಂಚಣಿ ಹಣಕ್ಕಾಗಿ ಕಾಯುತ್ತಿರುತ್ತಾರೆ. ಸರ್ಕಾರವು ಬಡವರ, ರೈತರ ಹಾಗೂ ನಿರ್ಗತಿಕರ ಜೀವನೋಪಾಯಕ್ಕೆ ನೀಡುವ ಈ ಮಾಸಿಕ ನೆರವು ಜೀವನ ನಿರ್ವಹಣೆಗೆ, ಔಷಧೋಪಚಾರಕ್ಕೆ ಹಾಗೂ ದಿನನಿತ್ಯದ ಸಣ್ಣ ಪುಟ್ಟ ವೆಚ್ಚಗಳಿಗೆ ಅತ್ಯಂತ ಆಸರೆಯಾಗಿದೆ. ಆದರೆ ಕಳೆದ 2-3 ತಿಂಗಳಿಂದ ತಾಂತ್ರಿಕ ಕಾರಣಗಳಿಂದ ಮತ್ತು ಬಜೆಟ್ ಅನುದಾನ ಹಂಚಿಕೆಯ ಪ್ರಕ್ರಿಯೆಯಿಂದಾಗಿ ಪಿಂಚಣಿ ಹಣ ವಿಳಂಬವಾಗಿತ್ತು. ಈಗ ಸರ್ಕಾರವು ಒಟ್ಟಾರೆಯಾಗಿ 2 ತಿಂಗಳ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿದ್ದು ನಿಮ್ಮ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ ಜಮೆಯಾಗುತ್ತಿದೆ. ಕೆಲವರ ಖಾತೆಗೆ 1,200 ರೂಪಾಯಿ ಜಮೆಯಾಗಿದ್ದರೆ ಇನ್ನು ಕೆಲವರ ಖಾತೆಗೆ 2 ತಿಂಗಳ ಮೊತ್ತ ಅಂದರೆ
2,400 ರೂಪಾಯಿ ಜಮೆಯಾಗಿದೆ.